ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಲ್ಲದ ಬಂದ ಭಾಗ 10. ವಿಕ್ರಮ್ ಇದುವರೆಗೂ ಊಟ ಮಾಡದೆ ಕುಳಿತಿದ್ದನು. ಅದನ್ನು ನೋಡಿದವನಿಗೆ ಕೋಪವೇ ಬಂತು. ಏನೋ ಇನ್ನೂ ಊಟ ಮಾಡದೆ ಇದ್ದೀಯಾ ಎಂದನು. ಅಣ್ಣ, ನೀವು ಬನ್ನಿ, ಇಬ್ಬರು ಸೇರಿ ಊಟ ಮಾಡೋಣ. ಈ ಹೊತ್ತಿಗೆ ನಾನು ತಿಂದಿದ್ದರೆ ನಿಮಗೆ ಹಸಿವಿಲ್ಲ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋಗಿರುತ್ತಿದ್ರಿ. ಅದಕ್ಕಾಗಿಯೇ ನಾನು ತಿಂದಿಲ್ಲ ಎಂದನು. ಸರಿ ಬಿಡು, ನೀನು ಇನ್ನೂ ಮಗುವಾಗಿಯೇ ಇದ್ದೀಯ ವಿಕ್ರಮ್. ಸ್ವಲ್ಪನಾದರೂ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊ. ನಮ್ಮ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಯಾವಾಗಲೂ ಸ್ವಲ್ಪ ಗತ್ತಾಗಿರಬೇಕು. ನೀನು ನಿನ್ನ ಪಾಡಿಗೆ ಸುಮ್ಮನೆ ಮೃದುವಾಗಿ ಕ್ಲೈಂಟ್ಸ್ ಹತ್ರ ಮಾತನಾಡಿದರೆ ಈಸಿಯಾಗಿ ಮೋಸ ಮಾಡಿ ಹೋಗ್ತಾರೆ ಎಂದು ಹೇಳುತ್ತಲೇ ಅವನಿಗೂ ಬಡಿಸಿ ಅವನು ತಿಂದನು. ಅಣ್ಣ ತಮ್ಮ ಜೊತೆಯಾಗಿ ಊಟ ಮಾಡುವಾಗ ಯಾರೂ ಅಲ್ಲಿಗೆ ಬರಬಾರದು. ಅದು ಆ ಮನೆಯ ಪದ್ಧತಿ ಕೂಡ. ಇಬ್ಬರು ಊಟ ಮಾಡುತ್ತಿರುವಾಗ ವಾಡಿಕೆಗೆ ವಿರುದ್ಧವಾಗಿ ಅಲ್ಲಿಗೆ ಬಂದಳು ಯಾಶಿಕಾ. ಅಥರ್ವನ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತು ಅವಳು ಒಂದು ಪ್ಲೇಟ್ ತೆಗೆದುಕೊಂಡು ಊಟಕ್ಕೆ ಕುಳಿತಳು. ವಿಕ್ರಮ್ನ ನೋಟವು ಅವಳನ್ನು ಸುಟ್ಟು ಹಾಕುವಂತಿತ್ತು. ಅಥರ್ವ ಅವಳನ್ನು ಗಮನಿಸಲೇ ಇಲ್ಲ. ವಿಕ್ರಮ್ನನ್ನು ಲೆಕ್ಕಿಸದೆ ಅವಳು ತಿನ್ನುತ್ತಿದ್ದಳು. ಊಟ ಮಾಡುವಾಗ ಏನು ಹೇಳಬಾರದು ಎಂದು ವಿಕ್ರಮ್ ಶಾಂತವಾಗಿ ತಿಂದನು. ಆದರೆ ತನ್ನ ಅಣ್ಣನ ತಾಳ್ಮೆಗೆ ಕಾರಣವೇನು ಎಂಬುದು ಮಾತ್ರ ಅವನಿಗೆ ಅರ್ಥವಾಗಲಿಲ್ಲ. ಅದೇ ಸಮಯದಲ್ಲಿ ನಕ್ಷತ್ರಾಳ ಮನೆಯಲ್ಲಿ ಬಾಡಿಗಾರ್ಡ್ಗಳು ಇಬ್ಬರು ಹೊರಗಡೆ ನಿಂತಿರಲು ಒಳಗೆ ಕನ್ನಡಿಯ ಮುಂದೆ ಬಹಳ ಹೊತ್ತು ತನ್ನನ್ನೇ ಮರೆತು ನಿಂತಿದ್ದಳು ನಕ್ಷತ್ರ. ತನ್ನನ್ನು ತಾನು ಮರೆತು ಇಂದು ಮೊದಲ ಬಾರಿಗೆ ತನ್ನನ್ನೇ ಆರಾಧಿಸುತ್ತಿದ್ದಳು. ಇದುವರೆಗೂ ಮನಸ್ಸಿನಲ್ಲಿ ಭಾರ ಹೊತ್ತುಕೊಂಡು ಓಡಾಡುತ್ತಿದ್ದವಳಿಗೆ ಇಂದು ಯಾಕೋ ಸ್ವಲ್ಪ ವಿರಮಿಸಲು ಸಮಯ ಸಿಕ್ಕಿತ್ತು. ಮನಸ್ಸಿನಲ್ಲಿದ್ದ ಭಾರವೆಲ್ಲ ಇಳಿದು ಹೋಗಲು ಇಂದು ಅವಳ ಅಪ್ಪ ಇದ್ದಾಗ ತನ್ನ ಮನಸ್ಸಿನಲ್ಲಿದ್ದ ನೆಮ್ಮದಿಯನ್ನು ನಕ್ಷತ್ರ ಅನುಭವಿಸಿದಳು. ಅಲ್ಲಿ ಒಡವೆಗಳನ್ನೆಲ್ಲ ಬಿಚ್ಚಿ ಒಂದು ಬ್ಯಾಗ್ನಲ್ಲಿ ಇಟ್ಟವಳಿಗೆ ಆ ಸೀರೆಯನ್ನು ಬಿಚ್ಚಲು ಮನಸ್ಸಿರಲಿಲ್ಲ. ಯಾಕೋ ಈ ಸೀರೆ ಎಲ್ಲಿಯೂ ನೋಡಿದ ಹಾಗೆ ಅನ್ನಿಸುತ್ತಿದೆ. ಆದರೆ ಅವರು ಯಾಕೆ ಅಷ್ಟು ಒತ್ತಿ ಹೇಳಿ ಹೋದರು? ನನ್ನ ಹತ್ರ ಬಹಳ ದಿನದಿಂದ ಇತ್ತು ಅಂತ. ಹಾಗಾದರೆ ಯಾರದ್ದಾಗಿರಬಹುದು ಎಂದು ಯೋಚಿಸಿದವಳಿಗೆ ಗೊಂದಲವೇ ಉಳಿಯಿತು. ತಲೆಯಲ್ಲಿದ್ದ ಹೂವನ್ನೆಲ್ಲ ತೆಗೆದು ಮಾಡಲಾಗಿ ಹೆಣೆದಿದ್ದ ಜಡೆಯನ್ನು ಬಿಚ್ಚಿ ಮತ್ತೆ ಒಮ್ಮೆ ತಲೆ ಬಾಚಿ ಸಾಮಾನ್ಯವಾಗಿ ಹೆಣೆದು ಒಂದು ಏರ್ ನೆಟ್ ಹಾಕಿಕೊಂಡಳು. ಈಗ ಮುಖದಲ್ಲಿದ್ದ ಮೇಕಪ್ ಅಳಿಸಿ ಮುಖಕ್ಕೆ ಸೋಪು ಹಾಕಿ ತೊಳೆದು ಟವೆಲ್ನಿಂದ ಒರೆಸಿ ಲೈಟಾಗಿ ಪೌಡರ್ ಹಚ್ಚಿಕೊಂಡು ಮೀಡಿಯಂ ಸೈಜ್ನ ಮೆರೂನ್ ಬಣ್ಣದ ಸ್ಟಿಕ್ಕರ್ ಬಿಂದಿಯನ್ನು ಹಣೆಗೆ ಅಂಟಿಸಿಕೊಂಡಳು. ಚಿಕ್ಕದಾಗಿ ಶ್ರೀಗಂಧ ಇಟ್ಟುಕೊಂಡು ಯಾಕೋ ತನ್ನನ್ನೇ ನೋಡಿಕೊಳ್ಳುತ್ತಿರಲು ಫೋನ್ ರಿಂಗಾಯಿತು. ಅಟೆಂಡ್ ಮಾಡಿದಳು. ಅವಳ ಅಕ್ಕ ಕಾಲ್ ಮಾಡಿದ್ದಳು. ಮಾತನಾಡಿ ಮುಗಿಸಿದವಳು ಸೀರೆಯನ್ನು ಬದಲಾಯಿಸದೆ ಅವಳ ಅಕ್ಕನಿಗೆ ಬೇಕಾದ ಬಟ್ಟೆಗಳನ್ನು ಮತ್ತು ಅಮ್ಮನಿಗೆ ಬೇಕಾದ ಬಟ್ಟೆಗಳನ್ನು ತೆಗೆದುಕೊಂಡು ತನ್ನ ಪರ್ಸ್ ತೆಗೆದುಕೊಂಡು ಅಲ್ಲಿಂದ ಹೊರಟಳು. ಹೊರಗೆ ಹೋದವಳು ಬಾಗಿಲು ಲಾಕ್ ಮಾಡಿ ಆಟೋ ಸ್ಟ್ಯಾಂಡ್ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದಳು. ಆಗ ಬಿಳಿ ಬಣ್ಣದ ಆಡಿ ಕಾರ್ ಅವಳನ್ನೇ ಫಾಲೋ ಮಾಡುತ್ತಿತ್ತು. ಅವಳು ಅದನ್ನು ಗಮನಿಸದೆ ಹೋಗಲು ಅವಳ ಮುಂದೆ ಬಂದು ಕಾರು ನಿಲ್ಲಿಸಿ ಇಳಿದವನು, ಮೇಡಮ್, ಹೀಗೆ ಹಿಂದೆ ನಮ್ಮಿಂದ ಫಾಲೋ ಮಾಡೋಕ್ಕೆ ಆಗೋಲ್ಲ. ಪ್ಲೀಸ್ ಕಾರಲ್ಲಿ ಹತ್ತಿ, ನಿಮ್ಮನ್ನು ಹಾಸ್ಪಿಟಲ್ನಲ್ಲಿ ಡ್ರಾಪ್ ಮಾಡ್ತೀವಿ ಎಂದು ಹೇಳಿದನು. ಸರ್, ನಾನು ಬಾಸ್ ಹತ್ರ PA ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಏನೋ ಅವರು ಫ್ಯಾಮಿಲಿ ಮೆಂಬರ್ ಥರ ಅವರ ಕಾರು ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಪ್ಲೀಸ್ ನೀವು ಹೊರಡಿ, ನಾನು ಆಟೋದಲ್ಲಿ ಹೋಗ್ತೀನಿ. ನನಗೆ ಯಾವ ಪ್ರಾಬ್ಲಮ್ ಕೂಡ ಇಲ್ಲ. ಅದಕ್ಕೆ ತಾನೇ ಅವರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರಲ್ಲ ಎಂದು ಹೇಳಿದಳು. ಸಾರಿ ಮೇಡಮ್, ಬಾಸ್ ಹೇಳದೆ ನಾವು ಇಲ್ಲಿಂದ ಹೋಗೋಕ್ಕೆ ಆಗಲ್ಲ. 1 ಮಿನಿಟ್ ಅವರಿಗೆ ಕಾಲ್ ಮಾಡಿ ಕೇಳ್ತೀನಿ ಎಂದು ಫೋನ್ ತೆಗೆದು ಅಥರ್ವನಿಗೆ ಕಾಲ್ ಮಾಡಿದನು. ಊಟ ಮಾಡುವಾಗ ಯಾರೂ ಫೋನ್ ಬಳಸಬಾರದು. ಅದು ಆ ಮನೆಯ ನಿಯಮ.
ಅಥರ್ವನ ಆಜ್ಞೆಗಳಲ್ಲಿ ಅದು ಕೂಡ ಒಂದು. ಆದರೆ ಇಂದು ಆ ನಿಯಮವನ್ನು ಬದಲಾಯಿಸಿದ್ದು ಆ ಬಾಡಿಗಾರ್ಡ್ಸ್ ಫೋನ್. ಕಾರಣ, ಅವರು ನಕ್ಷತ್ರಗಾಗಿ ನೇಮಿಸಲ್ಪಟ್ಟವರು ಎನ್ನುವುದರಿಂದ. ಅವನ ಫೋನ್ ನೋಡಿದ ತಕ್ಷಣ ಅಟೆಂಡ್ ಮಾಡಿ ಕಿವಿಗೆ ಇಟ್ಟುಕೊಂಡವನು, ಹೇಳು ಆಲ್ವಿನ್ ಎಂದನು ಅಥರ್ವ. ವೇಗವಾಗಿ ಆಶಿಕಾ ಬಾಯಲ್ಲಿ ಚಪಾತಿ ಇಟ್ಟುಕೊಂಡೇ ಆಘಾತದಿಂದ ಅವನನ್ನು ನೋಡಿದಳು. ವಿಕ್ರಮ್ ಕೂಡ ತನ್ನ ಅಣ್ಣನನ್ನು ಅಚ್ಚರಿಯಿಂದ ನೋಡಿದನು. ಬಾಸ್, ಅವರು ಬರುವಾಗ ಆಟೋದಲ್ಲಿ ಬಂದು ಬಿಟ್ಟರು. ನಾವು ಫಾಲೋ ಮಾಡಿಕೊಂಡು ಬಂದ್ವಿ. ಈಗ ಮತ್ತೆ ಆಟೋಗೆ ಹೋಗ್ತಿದ್ದಾರೆ. ಕಾರಲ್ಲಿ ಹತ್ತಲು ಹೇಳಿದರೆ ಹತ್ತುತ್ತಿಲ್ಲ. ನಾವು ಹೇಳಿದ್ರು, ಬಾಸ್ ಕಾರಲ್ಲಿ ನಾನು ಹೇಗೆ ಬರೋದು, ಆಟೋದಲ್ಲಿ ಹೋಗ್ತೀನಿ, ನೀವು ಹೊರಡಿ ಅಂತ ಹೇಳ್ತಿದ್ದಾರೆ ಬಾಸ್ ಎಂದು ಹೇಳಿದನು. ಓಕೆ ಆಲ್ವಿನ್, ನೀನು ಫೋನ್ ನಕ್ಷತ್ರ ಹತ್ರ ಕೊಡು ಎಂದು ಹೇಳುವಾಗಲೇ ಅವನ ಧ್ವನಿಯಲ್ಲಿ ಮೃದುತ್ವ ಇತ್ತು. ವಿಕ್ರಮ್ಗೆ ಅವನ ಧ್ವನಿಯಲ್ಲಿ ಕಂಡ ಬದಲಾವಣೆ ಒಂದು ರೀತಿಯ ನೆಮ್ಮದಿ ಕೊಟ್ಟರೂ ಯಾಶಿಕಾಗೆ ಮಾತ್ರ ಹೊಟ್ಟೆ ಉರಿಯನ್ನೇ ಕೊಟ್ಟಿತು. ಮ್ಯಾಮ್, ಸರ್ ಅಂದಾಗ ಅಯ್ಯೋ ನಾನಾ ಎಂದು ಗಾಬರಿಯಾದಳು. ತಗೊಳ್ಳಿ, ಲೈನ್ನಲ್ಲಿ ಇದ್ದಾರೆ ಎಂದು ಕೊಡಲು ಹಲೋ ಸರ್ ಎಂದು ಮೃದುವಾದ ಧ್ವನಿ ಕೇಳಲು ಯಾಕೋ ಆ ಧ್ವನಿಯ ಮೃದುತ್ವ ಅವನೊಳಗೆ ಒಂದು ಮಾಯೆ ಮಾಡಿತು. ಸ್ವಲ್ಪ ಹೊತ್ತು ತನ್ನನ್ನೇ ಮರೆತು ಮೌನವಾದನು ಅಥರ್ವ. ಹಲೋ 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 ಸರ್ ಅಂದ ತಕ್ಷಣ ಒಂದು ಕ್ಷಣದಲ್ಲಿ ಎಚ್ಚೆತ್ತು ತನ್ನ ಸಹಜ ಸ್ಥಿತಿಗೆ ಮರಳಿದವನು, ಏನಾಯಿತು, ಕಾರಲ್ಲಿ ಕರೆದರೆ ಹೋಗಲ್ವಾ, ನಿನಗೆ 1 ವೀಕ್ ಆದರೂ ಭದ್ರತೆ ಬೇಕು. ಇವನ ಪ್ರಾಬ್ಲಮ್ ಮುಗಿದಿದೆಯೋ ಇಲ್ಲ ಬೇರೆ ಏನಾದರೂ ಇದೆಯೋ ಅಂತ ಗೊತ್ತಿಲ್ಲ. ಡಿಟೆಕ್ಟಿವ್ ಏಜೆನ್ಸಿಗೆ ಹೇಳಿ ವಿಚಾರಿಸಲು ಹೇಳಿದ್ದೀನಿ. 2 ಡೇಸ್ನಲ್ಲಿ ನನಗೆ ರಿಪೋರ್ಟ್ ಬಂದು ಬಿಡುತ್ತೆ. ಅಲ್ಲಿಯವರೆಗೂ ನಿನಗೆ ಭದ್ರತೆ ಖಂಡಿತ ಬೇಕೇ ಬೇಕು ನಕ್ಷತ್ರ. ನೀನು ನಿನ್ನ ಪಾಡಿಗೆ ನಿನ್ನ ಇಷ್ಟಕ್ಕೆ ಅವರು ಹೊರಟು ಹೋಗಲಿ ಅಂತ ಹೇಳ್ತಿದ್ದೀಯ. ಅವರನ್ನು ಅಪಾಯಿಂಟ್ ಮಾಡಿದ್ದು ನಾನು, ಅರ್ಥವಾಯ್ತಾ ಎಂದು ಕಠಿಣ ಧ್ವನಿಯಲ್ಲಿ ಮಾತನಾಡಿದನು. ಸಾರಿ ಸರ್ ಎಂದಳು ಭಯದ ಧ್ವನಿಯಲ್ಲಿ. ನನಗೆ ಈ ಸಾರಿ ಹೇಳೋದು ಸ್ವಲ್ಪನೂ ಇಷ್ಟ ಇಲ್ಲ. ಅದರ ಬದಲು ಆ ತಪ್ಪನ್ನು ಮಾಡದೇ ಇರು ಎಂದು ಕಠಿಣವಾಗಿ ಎಚ್ಚರಿಸಿದವನು, ಈಗ ಅವರ ಜೊತೆ ಕಾರಲ್ಲಿ ಹೋಗು ಎಂದು ಹೇಳಿಬಿಟ್ಟು ಫೋನ್ ಆಲ್ವಿನ್ ಹತ್ರ ಕೊಡು ಎಂದನು. ಅದೇ ಗಾಂಭೀರ್ಯದಿಂದ ಅವನು ಕುಳಿತಿರಲು ಪಕ್ಕದಲ್ಲಿದ್ದ ಇಬ್ಬರಿಗೂ ಸ್ವಲ್ಪ ಹೊತ್ತಿನ ಮುಂಚೆ ಅವನು ಅಟೆಂಡ್ ಮಾಡುವಾಗ ಇದ್ದ ಮೃದುತ್ವಕ್ಕೂ ಈಗಿರುವ ಕಠಿಣತೆಗೂ ವ್ಯತ್ಯಾಸ ಸ್ಪಷ್ಟವಾಗಿಯೇ ತಿಳಿಯುತ್ತಿತ್ತು. ನಾನು ಕೂಡ ನನ್ನ ಅಣ್ಣ ಬದಲಾಗಿ ಬಿಟ್ಟನೋ ಏನೋ ಅಂತ 1 ನಿಮಿಷ ಮೋಸ ಹೋಗಿದ್ದೆ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ತನ್ನ ಅಣ್ಣನನ್ನು ನೋಡಿದನು ವಿಕ್ರಮ್. ಪಕ್ಕದಲ್ಲಿದ್ದವಳು, ಇವನು ಯಾಕೆ ಅವಳ ಹತ್ರ ಇಷ್ಟು ಕೋಪ ಮಾಡ್ಕೋತಿದ್ದಾನೆ, ಅವಳು ಆಟೋದಲ್ಲಿ ಹೋದರೆ ಇವನಿಗೆ ಏನು ಪ್ರಾಬ್ಲಮ್, ಅವಳು ಕಾರಲ್ಲಿ ಹೋಗಲಿಲ್ಲ ಅಂತ ಇಷ್ಟು ಬೇಜಾರು ಮಾಡ್ಕೋತಿದ್ದಾನೆ, ಒಂದು ವೇಳೆ ನಕ್ಷತ್ರಳನ್ನು ಲವ್ ಮಾಡ್ತಿದ್ದಾನಾ, ಅಯ್ಯೋ ಅಷ್ಟೇ, ಆಮೇಲೆ ನನ್ನ ಮರ್ಯಾದೆ ಏನಾಗುತ್ತೆ, ಆ ನಕ್ಷತ್ರಳನ್ನು ಬೇಗ ಆಫೀಸ್ನಿಂದ ಓಡಿಸಬೇಕು, ಅದುವೇ ಯಾಶಿಕಾ ನಿನ್ನ ಲೈಫ್ಗೆ ಒಳ್ಳೆಯದು, ಹುಷಾರಾಗಿ ನಿನ್ನ ಲೈಫನ್ನು ಕಾಪಾಡಿಕೊ ಎಂದು ತನಗೆ ತಾನೇ ಅಂದುಕೊಳ್ಳುತ್ತಿದ್ದಳು. ಆಲ್ವಿನ್ ಅವರು ಈಗ ಕಾರಲ್ಲಿ ಹತ್ತಿಕೊಳ್ಳುತ್ತಾರೆ, ನೀನು ಹಾಸ್ಪಿಟಲ್ನಲ್ಲಿ ಡ್ರಾಪ್ ಮಾಡು ಎಂದು ಹೇಳಿಬಿಟ್ಟು ಫೋನ್ ಇಟ್ಟನು. ಆಲ್ವಿನ್ ಕಾರ್ ಡೋರ್ ಓಪನ್ ಮಾಡಲು ಒಂದು ರೀತಿಯ ನಡುಕದೊಂದಿಗೆ ಆ ಕಾರಿನ ಹಿಂದಿನ ಸೀಟಿನಲ್ಲಿ ಹತ್ತಿ ಕುಳಿತಳು. ಕಾರು ಹೊರಟು ಸ್ವಲ್ಪ ದೂರ ಹೋದ ತಕ್ಷಣ, ಅಣ್ಣ ಆ ಬಟ್ಟೆ ಅಂಗಡಿ ಪಕ್ಕದಲ್ಲಿ ಮಾತ್ರ ನಿಲ್ಲಿಸ್ತೀರಾ ಪ್ಲೀಸ್, ನಮ್ಮ ಭಾವನಿಗೆ ಡ್ರೆಸ್ ತಗೊಂಡು ಹೋಗಬೇಕು, ಅವರಿಗೆ ಚೇಂಜ್ ಮಾಡೋಕೆ ಡ್ರೆಸ್ ಇಲ್ಲ ಅಂದಾಗ, ಮ್ಯಾಮ್ ಸರ್ ಹತ್ರ ಪರ್ಮಿಷನ್ ಕೇಳದೆ ಸ್ಟಾಪ್ ಮಾಡೋಕೆ ಆಗಲ್ಲ ಎಂದು ಹೇಳಿದನು. ಇದು ಬೇರೆಯಾ ಎಂದುಕೊಳ್ಳಲು ಅವಳು ಯೋಚಿಸಿ ಮುಗಿಸುವಷ್ಟರಲ್ಲಿ ಅಥರ್ವನಿಗೆ ಕಾಲ್ ಮಾಡಿದ ಆಲ್ವಿನ್. ಈಗ ತಾನೇ ಊಟ ಮುಗಿಸಿ ಕೈ ತೊಳೆದು ಆ ಕುರ್ಚಿಯಿಂದ ಎದ್ದಿದ್ದನು ಅಥರ್ವ. ಅಷ್ಟರಲ್ಲೇ ಮತ್ತೆ ಫೋನ್ ಬರಲು ಫೋನ್ ಅಟೆಂಡ್ ಮಾಡಿ ಕಿವಿಗೆ ಇಟ್ಟುಕೊಂಡೇ ಹಾಲ್ಗೆ ನಡೆದುಕೊಂಡು ಬಂದನು. ಹೇಳು ಆಲ್ವಿನ್ ಎಂದಾಗ, ಬಾಸ್ ಅವರು ಶಾಪಿಂಗ್ ಹೋಗಬೇಕಂತೆ, ಮಧ್ಯದಲ್ಲಿ ಕಾರು ನಿಲ್ಲಿಸಲು ಹೇಳ್ತಿದ್ದಾರೆ ಎಂದು ಹೇಳಲು, ಅಯ್ಯಯ್ಯೋ ಅಣ್ಣ ಶಾಪಿಂಗ್ ಎಲ್ಲ ಇಲ್ಲ, ನಮ್ಮ ಭಾವನಿಗೆ 2 ಟೀ ಶರ್ಟ್ 2 ಪ್ಯಾಂಟ್ ಮಾತ್ರ ತಗೋಬೇಕು, ನೀವೇನು ಶಾಪಿಂಗ್ ಅಂತ ಹೇಳ್ತಿದ್ದೀರಾ
ಈ ಪರಿಸ್ಥಿತಿಯಲ್ಲಿ ಎಲ್ಲ ಶಾಪಿಂಗ್ ಹೋಗ್ತೀನಾ? ಅವರು ಏನಾದರೂ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಿದ್ದಾರೆ ಎಂದು ಆತಂಕದಿಂದ ಅಲ್ಲಿ ಮೊಳಗಿತು ನಕ್ಷತ್ರಳ ಧ್ವನಿ. ಲಘುವಾಗಿ ಅಥರ್ವನ ತುಟಿಗಳು ಮುಗುಳ್ನಕ್ಕವು. ಅವಳ ಮಗುವಿನಂತಹ ಮಾತು ಅವನನ್ನು ಬಹಳವಾಗಿ ಸೆಳೆಯಿತು. ಅದನ್ನು ವಿಕ್ರಮ್ ಕೂಡ ಗಮನಿಸಲು ತಪ್ಪಲಿಲ್ಲ. ತನ್ನ ಅಣ್ಣನ ಜೊತೆ ಬಂದವನು ತನ್ನ ಅಣ್ಣನನ್ನೇ ಸಂಪೂರ್ಣವಾಗಿ CCTVಯಂತೆ ಕಣ್ಗಾವಲು ಮಾಡುತ್ತಿದ್ದನು. ಓಕೆ, ಏನು ಬೇಕು ಎಂದು ಕೇಳಲು, ಅದೇ ಬಾಸ್, ಅವರು ಭಾವನೆಗೆ ಡ್ರೆಸ್ ತಗೋಬೇಕಂತೆ ಅಂದಾಗ, ಫೋನ್ ನಕ್ಷತ್ರ ಹತ್ರ ಕೊಡು ಎಂದನು. ಅವನು ಮೃದುವಾದ ಧ್ವನಿಯಲ್ಲಿ ಮ್ಯಾಮ್ ಬಾಸ್ ಅಂದಾಗ ಫೋನ್ ಇಸ್ಕೊಂಡವಳು ತಡಮಾಡದೆ, ಹಲೋ ಸರ್, ನಾನು ಶಾಪಿಂಗೆಲ್ಲ ಹೋಗ್ತಿಲ್ಲ. ನಮ್ಮ ಅಮ್ಮ ಹಾಸ್ಪಿಟಲ್ನಲ್ಲಿ ಬಿದ್ದಿದ್ದಾರೆ. ಈ ಟೈಮ್ನಲ್ಲಿ ನಾನು ಹೇಗೆ ಶಾಪಿಂಗ್ ಹೋಗ್ತೀನಿ? ನನ್ನ ಭಾವನೆಗೆ ಬದಲಾಯಿಸಲು ಡ್ರೆಸ್ ಇಲ್ಲ. ಕೇವಲ 2 ಟೀ ಶರ್ಟ್, ಆಮೇಲೆ ಪ್ಯಾಂಟ್ ಮಾತ್ರ ತಗೋಬೇಕು. ಪ್ಲೀಸ್ ಆ ಬಟ್ಟೆ ಅಂಗಡಿಯಲ್ಲಿ ಮಾತ್ರ ನಿಲ್ಲಿಸಲು ಹೇಳಿ ಎಂದು ಪಾಪದಂತೆ ಹೇಳಲು, ಇಲ್ಲಿ ನೋಡು, ಆ ಟೆನ್ಷನ್ ಎಲ್ಲ ನಿನಗೆ ಬೇಡ. ಅವರಿಗೆ ಬೇಕಾಗಿರುವುದೆಲ್ಲ ಹಾಸ್ಪಿಟಲ್ಗೆ ಹೋಗಿಯಾಗಿದೆ. ಹಾಸ್ಪಿಟಲ್ ಒಳಗೆ ಇರುವವರೆಗೂ ಅವರು ನನ್ನ ಜವಾಬ್ದಾರಿ. ಅವರಿಗಾಗಿ ನೀನು ಏನನ್ನೂ ಕೊಳ್ಳುವ ಅವಶ್ಯಕತೆ ಇಲ್ಲ, ಅರ್ಥವಾಯ್ತಾ ಅಂದನು. ಇಲ್ಲ ಸರ್, ಈಗಾಗಲೇ ನೀವು ಬಹಳ ಮಾಡಿದ್ದೀರಿ, ಇದು ಯಾಕೆ ಎಂದು ಹಿಂಜರಿಯಲು, ನೋ ಪ್ರಾಬ್ಲಮ್ ನಕ್ಷತ್ರ, ಅನಾವಶ್ಯಕವಾಗಿ ಮನಸ್ಸನ್ನು ಹಾಕಿಕೊಂಡು ಗೊತ್ತಲ ಮಾಡ್ಕೋಬೇಡ, ರಿಲ್ಯಾಕ್ಸ್ ಆಗಿರು. ಅಲ್ಲಿ ಏನು ಬೇಕೋ ಅದೆಲ್ಲ ತಾನಾಗಿಯೇ ನಡೆಯುತ್ತೆ. ನೀನು ಅವರ ಜೊತೆ ಮಾತ್ರ ಇರು ಅಷ್ಟೇ. ಇವತ್ತು ಒಂದು ದಿನ ನಿನಗೆ ಲೀವ್, ನಾಳೆ ಬೆಳಿಗ್ಗೆ ಆಫೀಸ್ಗೆ ಬಂದು ಬಿಡು ಎಂದು ಹೇಳಲು, ಓಕೆ ಸರ್ ಎಂದು ಹೇಳಿಬಿಟ್ಟು ಆಲ್ವಿನ್ ಕಡೆಗೆ ಫೋನ್ ಚಾಚಿದಳು ನಕ್ಷತ್ರ. ಅವನು ಕಿವಿಗೆ ಇಟ್ಟುಕೊಂಡನು. ಓಕೆ, ನೀನು ಹಾಸ್ಪಿಟಲ್ಗೆ ಹೋಗು ಎಂದು ಹೇಳಿದವನು, ಇವತ್ತು ಫುಲ್ ನೀನು ಅವರ ಜೊತೆ ಇರು. ನಾನು ಹೇಳದೆ ನೀನು ಆಫೀಸ್ಗೆ ಬರುವುದು ಬೇಡ ಎಂದು ಹೇಳಿಬಿಟ್ಟು ಫೋನ್ ಇಟ್ಟನು. ಅಣ್ಣ, ಯಾರು ಆ ಮ್ಯೂಸಿಕ್ ಅಂದರೆ ನಕ್ಷತ್ರ ಎಂದು ವಿಕ್ರಮ್ ಕೇಳಲು, ವಾಟ್ ಎಂದು ಆಘಾತದಿಂದ ಕೇಳಿದನು ಅಥರ್ವ. ಈಗ ಮಾತನಾಡಿದ್ರಲ್ಲ ನಕ್ಷತ್ರ, ಅವರು ಯಾರು ಎಂದು ಸ್ಪಷ್ಟವಾಗಿ ಕೇಳಲು, ಅದು 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 ಬಂದು ಯಾಕೋ ದಿಢೀರಂತ ಹೀಗೆ ಕೇಳ್ತಾ ಇದ್ದೀಯಾ ಎಂದು ಅವನು ತಡಬಡಾಯಿಸಲು, ಇಲ್ಲ ಅಣ್ಣ, ಆಲ್ವಿನ್ನನ್ನೇ ಬಾಡಿಗಾರ್ಡ್ ಆಗಿ ಹಾಕುವಷ್ಟು ಅವರು ಬಹಳ ಬೇಕಾದವರ. ಇಷ್ಟು ದೂರ ನೀವು ಅವರನ್ನು ಸೇಫಾಗಿ ನೋಡ್ಕೋತಿದ್ದೀರಾ ಅಂದರೆ ಹಾಗಾದರೆ ಏನಾದರೂ ಸಮಥಿಂಗ್ ಎಂದು ಬೆರಳುಗಳನ್ನು ತಿರುಗಿಸುತ್ತಾ ಅವನು ಕೇಳಲು, ಸಾಮಾನ್ಯವಾಗಿ ಬರುವ ಕೋಪಕ್ಕೆ ಬದಲಾಗಿ ಅವನ ಮುಖದಲ್ಲಿ ಆತಂಕ ಅಂಟಿಕೊಳ್ಳಲು, ಏಟು ತಿನ್ನಕ್ಕೆ ಹೋಗ್ತಾ ಇದೆಯಾ ನೋಡು, ವಯಸ್ಸಿಗೆ ತಕ್ಕ ಮಾತು ಮಾತನಾಡಬೇಕು. ಬೆಳಿಗ್ಗೆಯೇ ಹೇಳಿದ್ದೀನಿ, ಏನೋ ಅನಾವಶ್ಯಕವಾಗಿ ಮಾತನಾಡ್ತಾ ಇದ್ದೀಯಾ ಎಂದು ಅವನು ಹೇಳುವಾಗಲೇ, ವಿಕ್ರಮ್ ಮಾಮ ಏನು ತಪ್ಪಾಗಿ ಕೇಳಲಿಲ್ಲವಲ್ಲ ಮಾಮ, ಆ ನಕ್ಷತ್ರಗೆ ಬಾಡಿಗಾರ್ಡ್ಸ್ ಭದ್ರತೆ ಹಾಕುವಷ್ಟು ಅವಳು ಅಷ್ಟು ದೊಡ್ಡ ಆಳಾಗಿ ಬಿಟ್ಟಳ ಎಂದು ಕೇಳಿಕೊಳ್ಳುತ್ತಾ ಯಾಶಿಕಾ ಹತ್ತಿರ ಬರಲು, ಇದು ನಿನಗೆ ಅನಾವಶ್ಯಕವಾದ ವಿಷಯ ಆಶಿಕಾ. ಟೈಮ್ ಎಷ್ಟಾಯಿತು? ಇನ್ನೂ ನೀನು ಆಫೀಸ್ಗೆ ಹೋಗದೆ ಇದ್ದೀಯಾ? ಇಲ್ಲಿ ನೋಡು, ಸರಿಯಾಗಿ ಕರೆಕ್ಟ್ ಟೈಮ್ಗೆ ಆಫೀಸ್ಗೆ ಬರುವಂತಿದ್ದರೆ ಕೆಲಸಕ್ಕೆ ಬಾ, ಇಲ್ಲವೇ ಸುಮ್ಮನೆ ಕೆಲಸಕ್ಕೆ ರಿಸೈನ್ ಮಾಡಿಬಿಡು. ಅದನ್ನು ಬಿಟ್ಟು ಕೆಲಸಕ್ಕೆ ಬರ್ತೀನಿ ಅನ್ನೋ ಹೆಸರಲ್ಲಿ ಮನೆಯಲ್ಲಿ ದಂಡವಾಗಿ ಸುತ್ತಾಡಿಕೊಂಡಿದ್ದೀಯಾ ಎಂದ ಅವನ ಗರ್ಜನೆಯಲ್ಲಿ, ನನಗೆ ಇದು ಬೇಕಿತ್ತು ಎಂದು ಯೋಚಿಸಿದವಳು ಕೂಡಲೇ ಅವಳನ್ನು ಆಫೀಸ್ನಿಂದ ಹೊರಹಾಕ್ತೀನಿ ಎಂದು ಅಂದುಕೊಂಡವಳು ಒಂದು ದ್ವೇಷದಿಂದ ಮನೆಯಿಂದ ಹೊರಗೆ ಹೋಗಿ ಅವಳ ಕಾರಲ್ಲಿ ಹತ್ತಿ ಹೊರಟಳು. ಅಣ್ಣ, ನಕ್ಷತ್ರ ಯಾರು ಅಂತ ಯಾಶಿಕಾಗೆ ಗೊತ್ತಿದೆ ಎಂದು ಸಣ್ಣ ನಗುವಿನೊಂದಿಗೆ ವಿಕ್ರಮ್ ಕೇಳಿದನು. ನೀನು ಒಮ್ಮೆಲೆ ನಕ್ಷತ್ರ ಅಂತ ಹೇಳಿದ ತಕ್ಷಣ ಸ್ವಲ್ಪ ಗಾಬರಿಯಾದೆ. ಆ ಹುಡುಗಿಯ ಹೆಸರು ನಕ್ಷತ್ರ. ಅವಳು ನನ್ನ PA. ಕಳೆದ 2 ವರ್ಷಗಳಿಂದ ನಮ್ಮ ಆಫೀಸ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದವಳು ಅವಳೇ. ಈಗಷ್ಟೇ ಅವಳಿಗೆ ನನ್ನ PA ಆಗಿ ಪ್ರಮೋಷನ್ ಕೊಟ್ಟಿದ್ದೇನೆ ಎಂದು ತಡವರಿಸುತ್ತಾ ಹೇಳಿದನು. ಆ ಹುಡುಗಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಎಂದು ಹೇಳುವಾಗಲೇ ಯಾವಾಗಲೂ ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವ ಅವನ ಕಣ್ಣುಗಳು ಎಲ್ಲೋ ಬೇರೆ ಕಡೆ ಹೊರಳಿದವು. ಅವನ ಮಾತುಗಳು ತೊದಲಿದವು. ಅಥರ್ವ ತನ್ನ ಮಾತನ್ನು ನಿಲ್ಲಿಸಿದನು. ಏನು ಅಣ್ಣ, ನೀವೇನೋ ತಡವರಿಸುತ್ತಿದ್ದೀರಿ
ಇವತ್ತು ನಿಮ್ಮ ನಡವಳಿಕೆ ತುಂಬ ವಿಚಿತ್ರವಾಗಿ ಕಾಣುತ್ತಿದೆ ಎಂದಾಗ, ಏ ಮೊದಲೇ ನಾನು ಭಯಂಕರ ಕನ್ಫ್ಯೂಷನ್ನಲ್ಲಿ ಇದ್ದೀನಿ. ಇದರ ಮಧ್ಯೆ ನೀನು ಬೇರೆಯಾ? ಸರಿ, ಟಿ ವಿ ಆನ್ ಮಾಡು ಎಂದನು ಅಥರ್ವ. ಏನು, ಆಫೀಸ್ಗೆ ಹೊರಡುವಾಗ ಟಿ ವಿ ಆನ್ ಮಾಡಬೇಕಾ? ಇವತ್ತು ನಮ್ಮ ಅಣ್ಣನಿಗೆ ಹುಷಾರಿಲ್ಲ ಅನ್ನಿಸುತ್ತೆ. ಹುಷಾರಿಲ್ಲ ಅನ್ನೋದಕ್ಕಿಂತ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅಂತ ಕಾಣುತ್ತೆ. ನೋಡೋಣ ಎಂದು ಯೋಚಿಸುತ್ತಲೇ ವಿಕ್ರಮ್ ಟಿ ವಿ ಆನ್ ಮಾಡಿದನು. ನ್ಯೂಸ್ ಚಾನಲ್ ಹಾಕು ಎಂದು ಹೇಳಿದ ತಕ್ಷಣ ಅವನು ಚಾನಲ್ ಬದಲಾಯಿಸಿದನು. ಎಲ್ಲ ಪ್ರಮುಖ ಚಾನಲ್ಗಳಲ್ಲಿ ರಣವೀರ್ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಪ್ರಸಾರವಾಗುತ್ತಿತ್ತು. ಅದನ್ನು ನೋಡಿದ ವಿಕ್ರಮ್, ಸೂಪರ್ ಸ್ಕೆಚ್ ಹಾಕಿ ಎತ್ತಿದ್ದಾರೆ ಅಂತ ಕಾಣುತ್ತೆ. ಇವನು ತುಂಬ ಹಾಡುತ್ತಿದ್ದ. ನಾನೇ ಒಂದು ದಿನ ಇವನಿಗೆ ಬುದ್ಧಿ ಕಲಿಸಬೇಕು ಅಂದುಕೊಂಡಿದ್ದೆ. ಪರವಾಗಿಲ್ಲ, ಅರೆಸ್ಟ್ ಮಾಡಿದ್ದಾರೆ ಎಂದು ಹೇಳುವಾಗ ಪಕ್ಕದಲ್ಲಿ ಇವರ ಸಂದರ್ಶನ ಆಗಾಗ ಪ್ರಸಾರವಾಗುತ್ತಿತ್ತು. ಈಗ ಅದು ಕೂಡ ಪ್ರಸಾರವಾಯಿತು. ವಾವ್, ಸೂಪರ್ ಅಣ್ಣ, ನೀವೇನಾ ಅದು? ವಾವ್ ಅಣ್ಣ, ಹೇಳಲು ಪದಗಳೇ ಸಿಗುತ್ತಿಲ್ಲ. ನೀವು ಎಷ್ಟು ದೊಡ್ಡ ಕೆಲಸ ಮಾಡಿದ್ದೀರಾ ಗೊತ್ತಾ ಎಂದು ತಕ್ಷಣವೇ ತನ್ನ ಅಣ್ಣನನ್ನು ಎತ್ತಿ ಗಿರಕಿ ಹೊಡೆದನು. ಏ ಬಿಡೋ ಎಂದು ಅಥರ್ವ ಕಿರುಚಿದ ಕೂಡಲೇ ಕೆಳಗೆ ಇಳಿಸಿ, ಹೌದು ಅಣ್ಣ, ನಿಮ್ಮ ಪಕ್ಕದಲ್ಲಿರುವ ಆ ಬ್ಯೂಟಿ ಯಾರು? ಸುಮ್ಮನೆ ಹೇಳಬಾರದು. ಹಾಗೆಯೇ ಆಕಾಶದಿಂದ ಇಳಿದು ಬಂದ ದೇವತೆಯಂತೆ ಇದ್ದಾಳೆ. ಅದು ನಿಮ್ಮ ಪಕ್ಕದಲ್ಲಿ ನೋಡುವಾಗ ಬೇರೆ ಲೆವೆಲ್ ಬಿಡಿ ಎಂದನು. ಆ ಹುಡುಗಿಯೇ ನಕ್ಷತ್ರ, ನನ್ನ ಪಿಯೆ ಎಂದನು ಅಥರ್ವ. ವಾವ್, ಸೂಪರ್ ಅಣ್ಣ, ಹಾಗಾದರೆ ಆ ಹುಡುಗಿಯ ಮೇಲೆ ನಿಮಗೆ ಲವ್ ಇಲ್ವಾ ಎಂದು ಕುತೂಹಲದಿಂದ ಕೇಳಿದಾಗ, ಏ ಅವಳು ನನ್ನ ಪಿಯೆ ಅಂತ ಹೇಳ್ತಾ ಇದ್ದೀನಿ, ಆಮೇಲೆ ಲವ್ ಇಲ್ವಾ ಅಂತ ಕೇಳ್ತೀಯಾ? ನಿನಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ನನಗೆ ಯಾವ ಹುಡುಗಿಯ ಮೇಲೂ ಲವ್ ಗಿವ್ ಏನೂ ಇಲ್ಲ ಎಂದು ಮುಖ ಸಿಂಡರಿಸಿ ಹೇಳಿದನು. ಆಗ ವಿಕ್ರಮ್ಗೆ ಒಂದು ಯೋಚನೆ ಬಂತು. ಸಖತ್ ಸೂಪರ್ ಹುಡುಗಿ, ಒಳ್ಳೆ ಫಿಗರ್, ಪರವಾಗಿಲ್ಲ, ಆಫೀಸ್ಗೆ ಹೋದರೆ ನಮಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುವಂತಿದೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡನು. ಮತ್ತೊಮ್ಮೆ ನಕ್ಷತ್ರಳನ್ನು ನೋಡಿ ಬ್ಯೂಟಿಫುಲ್ ಎಂದು ತುಟಿಗಳು ಪಿಸುಗುಟ್ಟಲು ಮನಸ್ಸಿಲ್ಲದೆ ಟಿವಿಯನ್ನು ಆಫ್ ಮಾಡಿ ತನ್ನ ಅಣ್ಣನ ಜೊತೆಗೆ ಹೊರಗೆ ನಡೆದನು. ಎತ್ತರವಾದ ಹಲವು ಅಂತಸ್ತುಗಳ ಗಾಜಿನ ಕಟ್ಟಡದ ಮುಂದೆ ಅಥರ್ವನ ಕಾರು ಬಂದು ನಿಂತಿತ್ತು. ಇಂದು ವೈಸ್ ಪ್ರೆಸಿಡೆಂಟ್ ಆಗಿ ವಿಕ್ರಮ್ ಅಧಿಕಾರ ಸ್ವೀಕರಿಸುತ್ತಿರುವುದರಿಂದ ಅಲ್ಲಿ ಸಿದ್ಧತೆಗಳು ಅದ್ಧೂರಿಯಾಗಿ ನಡೆದಿದ್ದವು. ಆಫೀಸ್ ಗೇಟ್ನಿಂದ ಹಿಡಿದು ಆಫೀಸ್ ಬಾಗಿಲಿನವರೆಗೂ ಹೂಗಳಿಂದ ಅಲಂಕರಿಸಲಾಗಿತ್ತು. ಅಥರ್ವನ ಕುಟುಂಬದಲ್ಲಿ ಯಾವುದೇ ವಿಶೇಷ ಕಾರ್ಯಕ್ರಮವಿದ್ದರೂ ಮಂಗಳ ವಾದ್ಯಗಳ ನಾದದೊಂದಿಗೆ ಆರಂಭಿಸುವುದು ವಾಡಿಕೆ. ತನ್ನ ತಮ್ಮ ಮೊದಲ ಬಾರಿಗೆ ಆಫೀಸ್ಗೆ ಕಾಲಿಡುತ್ತಿದ್ದಾನೆ. ಅವನು ತನ್ನ ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಪ್ರಾರ್ಥಿಸುತ್ತಲೇ ತನ್ನ ತಮ್ಮನೊಂದಿಗೆ ಕಾರಿನಿಂದ ಕೆಳಗೆ ಇಳಿದನು ಅಥರ್ವ. ಆಗ ಮಂಗಳ ವಾದ್ಯಗಳು ಮೊಳಗಿದವು. ಆಶ್ಚರ್ಯದಿಂದ ತನ್ನ ಅಣ್ಣನನ್ನು ನೋಡಿದನು ವಿಕ್ರಮ್. ಏನೋ ಹಾಗೆ ನೋಡ್ತಾ ಇದ್ದೀಯಾ ಎಂದು ಕೇಳಿದಾಗ, ಅಣ್ಣ, ನಾನು ಆಫೀಸ್ಗೆ ಬರುವುದಕ್ಕಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಅರೇಂಜ್ಮೆಂಟ್ ಮಾಡಿದ್ದೀರಾ ಎಂದಾಗ, ಏ ನಿನ್ನ ಲೈಫಿನಲ್ಲಿ ಇದು ಒಂದು ಮುಖ್ಯವಾದ ಕ್ಷಣ. ಇದೆಲ್ಲವನ್ನು ನೀನು ಮರೆಯಬಾರದು. ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೇನೆ ವಿಕ್ರಮ್. ಅದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಜವಾಬ್ದಾರಿಯಿಂದ ನಡೆದುಕೋ ಎಂದು ತನ್ನ ತಮ್ಮನ ಕೈ ಹಿಡಿದುಕೊಂಡು ಕರೆದೊಯ್ದನು. ಶಾಲಾ ದಿನಗಳಿಂದ ಹಿಡಿದು ಇಂದಿನವರೆಗೂ ತನ್ನ ಅಣ್ಣನ ಕೈಗಳಲ್ಲಿ ಭದ್ರವಾಗಿರುವ ತನ್ನ ಕೈಯನ್ನೇ ನೋಡುತ್ತಾ ನಡೆದು ಹೋದನು ವಿಕ್ರಮ್. ಅಲ್ಲಿ ಪ್ರಮುಖ ಆಫೀಸರ್ಗಳೆಲ್ಲರೂ ಬಾಗಿಲಿನಲ್ಲಿ ನಿಂತಿದ್ದರು. ನಡೆದು ಹೋಗುವ ದಾರಿಯಲ್ಲಿ ಸ್ವಾಗತಕ್ಕಾಗಿ ನಿಂತಿದ್ದ ಮಹಿಳೆಯರು ಅವನ ಮೇಲೆ ಹೂಮಳೆಗರೆದರು. ಅವನು ಒಂದು ಸುಂದರವಾದ ಅನುಭವದೊಂದಿಗೆ ಆಫೀಸ್ ಒಳಗೆ ಕಾಲಿಟ್ಟನು. ಒಳಗೆ ಹೋಗುವಾಗ ಎಲ್ಲರೂ ಅವನಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಿದರು. ಎಲ್ಲವನ್ನ ಈಸ್ಕೊಂಡು ಪಕ್ಕದಲ್ಲಿದ್ದ ಕಾರ್ತಿಕ್ಗೆ ಕೊಟ್ಟು ಈಗ ಅಥರ್ವ ಮತ್ತೆ ಅವನ ಕೈ ಹಿಡಿದು ಒಳಗೆ ಕರೆದೊಯ್ದನು. ಇದಾವುದನ್ನು ನೋಡಲು ಇಷ್ಟಪಡದವಳಂತೆ ಆಶಿಕಾ ಅಲ್ಲಿಂದ ತನ್ನ ಕ್ಯಾಬಿನ್ಗೆ ಹೊರಟು ಹೋದಳು. ಅಥರ್ವನ ಕಣ್ಣುಗಳಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿಂದ ಅಸಹನೆಯಿಂದ ಹೋದವಳನ್ನು ಅವನು ಗಮನಿಸಿದನು. ಅವಳು ಇರುವುದಕ್ಕಿಂತ ಇಲ್ಲದಿರುವುದೇ ಒಳ್ಳೆಯದು ಎಂದುಕೊಂಡವನು ಒಂದು ರೀತಿಯ ನೆಮ್ಮದಿಯಿಂದ ಎಲ್ಲರನ್ನೂ ತನ್ನ ತಮ್ಮನಿಗೆ ಪರಿಚಯಿಸಿದನು ಅಥರ್ವ. ರಿಸೆಪ್ಷನ್ನಿಂದ ಹಿಡಿದು ಪ್ರತಿಯೊಂದನ್ನು ಅವನಿಗೆ ತೋರಿಸುತ್ತಾ
ಲಿಫ್ಟ್ನಲ್ಲಿ ಅಲ್ಲ, ಮೆಟ್ಟಿಲುಗಳ ಮೂಲಕವೇ ಒಂದೊಂದೇ ಫ್ಲೋರ್ಗೆ ಅವನನ್ನು ಕರೆದುಕೊಂಡು ಹೋಗಿ ಎಲ್ಲ ವಿಭಾಗಗಳನ್ನು ತೋರಿಸಿ ಅಂತಿಮವಾಗಿ ಅವನ ಆಫೀಸ್ ರೂಮ್ ಇರುವ 8ನೇ ಮಹಡಿಗೆ ಕರೆದೊಯ್ದನು. ಆ ಮಹಡಿಯಲ್ಲಿ ಮುಖ್ಯವಾದ ಜವಾಬ್ದಾರಿಯಲ್ಲಿರುವ ಎಲ್ಲರ ಕ್ಯಾಬಿನ್ಗಳು ಇದ್ದವು. ಅಲ್ಲಿ ಒಂದು ರೂಮಿನ ಮುಂದೆ ಬಣ್ಣ ಬಣ್ಣದ ಬಲೂನ್ಗಳನ್ನು ಕಟ್ಟಲಾಗಿತ್ತು. ಎಸ್. ವಿಕ್ರಮ್ ವರ್ಮನ MBA ವೈಸ್ ಪ್ರೆಸಿಡೆಂಟ್, ವರ್ಮನ್ ಗ್ರೂಪ್ ಆಫ್ ಕಂಪನೀಸ್ ಎಂದು ಚಿನ್ನದ ಬಣ್ಣದಲ್ಲಿ ಆ ನೇಮ್ ಬೋರ್ಡ್ ಕಂಗೊಳಿಸುತ್ತಿತ್ತು. ಆ ಬಾಗಿಲ ಮೇಲಿದ್ದ ನೇಮ್ ಬೋರ್ಡ್ ಚಿನ್ನದ್ದಾಗಿತ್ತು. ಅದನ್ನು ನೋಡಿದ ವಿಕ್ರಮ್ ತನ್ನ ಅಣ್ಣನ ಮುಖ ನೋಡಿದನು. ಕಂಗ್ರಾಟ್ಸ್ ಎಂದು ತನ್ನ ತಮ್ಮನನ್ನು ಅಪ್ಪಿಕೊಂಡು ಶುಭ ಕೋರಿದವನು, ನಿನ್ನ ಕೈಯಾರೆ ಓಪನ್ ಮಾಡು ಎಂದನು. ಆಗ ಒಬ್ಬ ಸ್ಟಾಫ್ ಒಂದು ತಟ್ಟೆಯಲ್ಲಿ ಕತ್ತರಿಯನ್ನು ತಂದುಕೊಟ್ಟರು. ಅದನ್ನು ತೆಗೆದುಕೊಂಡವನು ರಿಬ್ಬನ್ ಕಟ್ ಮಾಡಿದನು. ಅಲ್ಲಿದ್ದವರೆಲ್ಲರೂ ಚಪ್ಪಾಳೆ ತಟ್ಟಿದರು. ಬಾಗಿಲು ತೆಗೆದು ವಿಕ್ರಮ್ ಒಳಗೆ ಕಾಲಿಟ್ಟ ತಕ್ಷಣ ಅವನ ಮೇಲೆ ಹೂಮಳೆ ಸುರಿಯಿತು. ಮನಸ್ಸು ತುಂಬ ಖುಷಿಯಿಂದ ಅವನು ತನ್ನ ಅಣ್ಣನನ್ನು ನೋಡಿದನು. ಆ ರೂಮ್ ತುಂಬ ಬೃಹದ್ದಾಗಿತ್ತು. ಗಾಜಿನಿಂದ ಮಾಡಲ್ಪಟ್ಟ ಬಹು ದೊಡ್ಡ ಆಫೀಸ್ ರೂಮ್ ಅದು. ಅಲ್ಲಿ ದೊಡ್ಡದಾಗಿ ಅವನ ತಂದೆ ಶ್ರೀವರ್ಮನ್ ಅವರ ಫೋಟೋ ಇಡಲಾಗಿತ್ತು. ಅದಕ್ಕೆ ದೊಡ್ಡದಾಗಿ ಗಂಧದ ಹಾರವನ್ನು ಹಾಕಲಾಗಿತ್ತು. ಇದೇ ಫೋಟೋ ಅಥರ್ವನ ಕ್ಯಾಬಿನ್ನಲ್ಲೂ ಇರುತ್ತದೆ. ಅವರ ಕಂಪನಿಯ ಅತಿದೊಡ್ಡ ಪೂಜಾ ಕೊಠಡಿಯಲ್ಲೂ ಇರುತ್ತದೆ ಎಂಬುದು ಗಮನಾರ್ಹ. ವಿಕ್ರಮ್ ಅಪ್ಪನ ಹತ್ತಿರ ಆಶೀರ್ವಾದ ತಗೊಂಡು ನಿನ್ನ ಸೀಟ್ನಲ್ಲಿ ಕೂತ್ಕೋ ಎಂದನು ಅಥರ್ವ. ವಿಕ್ರಮ್ ತನ್ನ ಕೈಯಾರೆ ದೀಪ ಹಚ್ಚಿ ತನ್ನ ತಂದೆಯ ಫೋಟೋಗೆ ಹೂವು ಏರಿಸಿದನು. ಅಥರ್ವ ಕೂಡ ಹೂವು ಏರಿಸಿದನು. ಇಬ್ಬರು ಕಣ್ಮುಚ್ಚಿ ಕೈಮುಗಿದು ನಮಸ್ಕರಿಸಿದರು. ಆಮೇಲೆ ಅವನ ಕೈ ಹಿಡಿದು ಸೀಟಿನ ಹತ್ತಿರ ಕರೆದುಕೊಂಡು ಹೋಗಿ ಅವನ ಕುರ್ಚಿಯ ಮೇಲೆ ಕೂರಿಸಿದನು ಅಥರ್ವ. ಎಲ್ಲರೂ ಚಪ್ಪಾಳೆ ತಟ್ಟಿದರು. ನಂತರ ಸ್ವೀಟ್ ತೆಗೆದುಕೊಂಡು ತನ್ನ ತಮ್ಮನಿಗೆ ತಿನ್ನಿಸಿದನು. ಅವನು ತನ್ನ ಅಣ್ಣನಿಗೆ ತಿನ್ನಿಸಿದನು. ಆಫೀಸ್ನಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಸಿಹಿ ತಿಂಡಿಗಳನ್ನು ಹಂಚಲಾಯಿತು. ಆಶಿಕಾಳ ಕ್ಯಾಬಿನ್ಗೆ ಪಿಯೂನ್ ತೆಗೆದುಕೊಂಡು ಹೋದ ಸ್ವೀಟ್ ಕಸದ ಬುಟ್ಟಿಗೆ ಸೇರಿತು. ಕಂಗ್ರ್ಯಾಚುಲೇಷನ್, ನೀನು ನಿನ್ನ ಕೆಲಸ ಶುರು ಮಾಡು ಎಂದನು. ಎಲ್ಲರೂ ಹೊರಟು ಹೋದ ಮೇಲೆ ಕಾರ್ತಿಕ್, ನೀನು ವಿಕ್ರಮ್ ಜೊತೆ ಇರು ಎಂದವನು. ವಿಕ್ರಮ್, ಕಾರ್ತಿಕ್ ನಿನ್ನ PA. ಕಾರ್ತಿಕ್ ನಿನಗೆ ಎಲ್ಲ ವಿಷಯಗಳನ್ನು ಹೇಳಿಕೊಡುತ್ತಾನೆ, ಓಕೆನಾ ಎಂದಾಗ, ಓಕೆ ಅಣ್ಣ ಎಂದನು. ಓಕೆ ಕಾರ್ತಿಕ್, ನೋಡಿಕೋ ಎಂದು ಹೇಳಿ ಅಲ್ಲಿಂದ ಹೊರಬಂದವನು ತನ್ನ ಕ್ಯಾಬಿನ್ಗೆ ಹೋದನು. ಆಗ ಅವನಿಗೆ ಒಂದು ಫೋನ್ ಕಾಲ್ ಬಂತು. ಅಟೆಂಡ್ ಮಾಡಿ ಮಾತನಾಡಿದವನ ಮುಖಭಾವ ಬದಲಾಯಿತು. ಆಗ ಅಸುರ ವೇಗದಲ್ಲಿ ಪಕ್ಕದಲ್ಲೇ ಇದ್ದ ನಕ್ಷತ್ರಾಳ ಕ್ಯಾಬಿನ್ಗೆ ನುಗ್ಗಿದನು. ಅವಳ ಟೇಬಲ್ ಮೇಲಿದ್ದ ಒಂದು ಮುಖ್ಯವಾದ ಫೈಲನ್ನು ತೆಗೆದು ನೋಡಿದವನಿಗೆ ಎಲ್ಲಿಂದ ಅಂತ ಕೋಪ ಬಂತೋ ಮರುಕ್ಷಣ ಅವನ ಇಡೀ ಕೋಪ ನಕ್ಷತ್ರ ಕಡೆಗೆ ತಿರುಗಿತು. ತಕ್ಷಣ ಅವಳಿಗೆ ಫೋನ್ ಮಾಡಿದನು ಅಥರ್ವ. ಆಗಷ್ಟೇ ಆಸ್ಪತ್ರೆಗೆ ಹೋಗಿ ತನ್ನ ಅಮ್ಮನನ್ನು ನೋಡಿ ಅಕ್ಕನ ಬಳಿ ಬಂದಿದ್ದಳು ಅವಳು. ಅವರನ್ನು ನೋಡಲು ಮಗುವಿಗೆ ಬೇಕಾದ ಬಟ್ಟೆಗಳಿಂದ ಹಿಡಿದು ಅವರಿಗೆಲ್ಲರಿಗೂ ಬೇಕಾದ ಪ್ರತಿಯೊಂದು ವಸ್ತುಗಳು ಅಲ್ಲಿ ಇದ್ದವು. ಪರವಾಗಿಲ್ಲ ನಕ್ಷತ್ರ, ನಿಮ್ಮ ಓನರ್ ಇಷ್ಟೆಲ್ಲ ಸಹಾಯ ಮಾಡುತ್ತಿದ್ದಾರೆ. ಆದರೂ ಸ್ವಲ್ಪ ಭಯವಾಗ್ತಿದೆ ನಕ್ಷತ್ರ. ನಿನ್ನ ಭಾವ ಇಂಥ ಉಪಚಾರಗಳಿಂದಲೇ ಮೋಸ ಹೋಗಿದ್ದು ಎಂದು ಆಗಲೂ ತನ್ನ ಭಯವನ್ನು ವ್ಯಕ್ತಪಡಿಸಿದಳು ಕಾರುಣ್ಯ. ಅಯ್ಯೋ ಅಕ್ಕ, ನಮ್ಮ ಬಾಸ್ ಕೋಪಿಷ್ಟ ಹೌದು, ಆದರೆ ಕೆಟ್ಟವರು ಅಂತ ಅನ್ನಿಸ್ತಿಲ್ಲ. ಇನ್ನೂ ಹೇಳಬೇಕೆಂದರೆ ಅವರು ನಮಗೆ ಮಾಡಿದ್ದು ಬಹಳ ದೊಡ್ಡ ಸಹಾಯ. ನಮ್ಮ ಅಪ್ಪನ ಹೆಸರನ್ನು ಕಾಪಾಡಿದ್ದಾರೆ. ಇವತ್ತು ಯಾವ ಚಾನಲ್ನಲ್ಲಿ ನೋಡಿದರೂ ನಮ್ಮ ಅಪ್ಪ ಒಳ್ಳೆಯವರು ಅಂತ ಹೇಳ್ತಿದ್ದಾರೆ. ಇದುವರೆಗೂ ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರೆಲ್ಲರೂ ಇವತ್ತು ಅವರಂಥ ಬಂಗಾರದ ಮನುಷ್ಯನನ್ನು ಹೀಗೆ ಅನ್ಯಾಯವಾಗಿ ಕೊಂದು ಬಿಟ್ಟರಲ್ಲ ಅಂತಾನೆ ಮಾತನಾಡ್ತಾ ಇದ್ದಾರೆ. ಅಕ್ಕ, ಅಪ್ಪ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಆ ದಿನ ಎಲ್ಲರೂ ನಮ್ಮ ಅಪ್ಪನನ್ನು ಹೇಡಿಯ ಹಾಗೆ ಕುಟುಂಬವನ್ನು ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಅಂತ, ಇವನ್ನೆಲ್ಲ ಒಬ್ಬ ಮನುಷ್ಯನ ಅಂತ ಕೆಟ್ಟದಾಗಿ ಮಾತನಾಡಿದರು. ಆದರೆ ನಮ್ಮ ಅಪ್ಪ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಆತ್ಮಸಾಕ್ಷಿ ಇಲ್ಲದವರು ಕೊಲೆ ಮಾಡಿದ್ದಾರೆ. ನಮಗೂ ನಮ್ಮ MDಗೂ ಯಾವುದೇ ಸಂಬಂಧ ಇಲ್ಲದೆ ಹೋದರೂ ಇವತ್ತು ನಮ್ಮ ಅಪ್ಪನ ಹೆಸರಿನಲ್ಲಿದ್ದ ಕಳಂಕವನ್ನು ತೊಡೆದು ಹಾಕಿದ್ದಾರೆ. ಅವರು ನಮಗೆ ದೇವರ ಸಮಾನ ಅಕ್ಕ, ತಪ್ಪಾಗಿ ತಿಳ್ಕೋಬೇಡ ಎಂದು ಕಣ್ಣೀರು ಹಾಕುತ್ತಾ ಹೇಳಿದಳು.
ಅಪ್ಪನ ಆತ್ಮಕ್ಕೆ ಈಗ ಶಾಂತಿ ಸಿಕ್ಕಿರುತ್ತದೆ. ಅಮ್ಮ ಎಚ್ಚರವಾದ ತಕ್ಷಣ ಈ ಸಂತೋಷದ ವಿಚಾರವನ್ನು ಅಮ್ಮನಿಗೆ ಹೇಳಬೇಕು ಎಂದಳು. ಆಗ ಅಲ್ಲಿಗೆ ಬಂದ ವೈದ್ಯರೊಬ್ಬರು, ನಕ್ಷತ್ರ, ನಿಮ್ಮ ಅಮ್ಮನಿಗೆ ಪ್ರಜ್ಞೆ ಬಂದಿದೆ, ಹೋಗಿ ನೋಡಿ ಎಂದರು. ಕಾರುಣ್ಯ, ಅವಳ ಗಂಡ ಅಜಯ್, ಮಗು ವಿಪಿನ್, ನಕ್ಷತ್ರ ನಾಲ್ವರು ICU ರೂಮ್ಗೆ ಹೋದರು. ಅಮ್ಮ ಎನ್ನುತ್ತಾ ನಕ್ಷತ್ರ ಹತ್ತಿರ ಹೋದಳು. ಮೆಲ್ಲನೆ ಕಣ್ಣು ತೆರೆದು ತನ್ನ ಮಗಳನ್ನು ನೋಡಿದವರು, ನಿನಗೇನೂ ಆಗಿಲ್ಲ ತಾನೇ ನಕ್ಷತ್ರ ಎಂದು ನಿಧಾನವಾಗಿ ಕೇಳಿದರು. ಅಮ್ಮ, ನನಗೆ ಮಾತ್ರವಲ್ಲ, ಅಕ್ಕ, ಭಾವ, ನಮ್ಮ ಪುಟ್ಟ ಮಗ ಯಾರಿಗೂ ಏನೂ ಆಗಿಲ್ಲ ಎಂದು ಅವಳು ಪಕ್ಕಕ್ಕೆ ಸರಿಯಲು ತನ್ನ ತಾಯಿಯ ಮುಂದೆ ಬಂದು ನಿಂತಳು ಕಾರುಣ್ಯ. ಭಾವೋದ್ವೇಗದಿಂದ ಅವಳ ಅಮ್ಮ ಮಾತನಾಡುತ್ತಾ, ಅಮ್ಮ ಸ್ವಲ್ಪ ನಿಧಾನಿಸು, ಏನೂ ಆಗಿಲ್ಲ. ನಿನಗೊಂದು ಸಂತೋಷದ ವಿಚಾರವನ್ನು ಹೇಳ್ತೀನಿ ಕೇಳು. ಅಪ್ಪನ ಮೇಲೆ ಯಾವುದೇ ತಪ್ಪಿಲ್ಲ ಅಂತ ಸಾಬೀತಾಗಿದೆ. ಅಪ್ಪನನ್ನು ಆ ಸ್ಥಿತಿಗೆ ತಂದವನನ್ನು ಅರೆಸ್ಟ್ ಮಾಡಿದ್ದಾರೆ ಎಂದು ಪಟಪಟನೆ ನಡೆದದ್ದೆಲ್ಲವನ್ನ ಕೆಲವೇ ನಿಮಿಷಗಳಲ್ಲಿ ಹೇಳಿ ಮುಗಿಸಿದಳು ನಕ್ಷತ್ರ. ಅವಳ ಮಾತುಗಳಲ್ಲಿದ್ದ ವೇಗವು, ಅವಳು ಹೇಳುವಾಗ ಅವಳ ಮುಖದಲ್ಲಿದ್ದ ಖುಷಿಯು ಅವಳ ತಾಯಿಗೆ ನೆಮ್ಮದಿಯನ್ನು ನೀಡಿತು. ಏನೋ ಅಮ್ಮ, ಆ ಹುಡುಗ ದೇವರಿಗೆ ಸಮಾನ, ಚೆನ್ನಾಗಿರಲಿ ಎಂದು ಹರಸಿದವರು ನಿನ್ನ ಅಪ್ಪನ ಮೇಲಿದ್ದ ಕಳಂಕವನ್ನು ತೊಡೆದು ಹಾಕಿದ್ದಕ್ಕೆ ನಾವು ನಮ್ಮ ಈ ಜನ್ಮದಲ್ಲಿ ಅವರಿಗೆ ಋಣಿಯಾಗಿದ್ದೇವೆ ಎಂದು ಹೇಳಿದರು. ಆಮೇಲೆ ಅವಳು ಅಕ್ಕ ಭಾವನ ಹತ್ತಿರವೂ ಮಾತನಾಡಿದರು. ತನ್ನ ಮೊಮ್ಮಗನನ್ನು ನೋಡಿದರು. ಆಗ ನಕ್ಷತ್ರಗೆ ಫೋನ್ ಬಂತು. ಫೋನ್ ತೆಗೆದು ನೋಡಿದಳು. ಅಥರ್ವನ ನಂಬರ್. ಬಾಸ್ ಕಾಲ್ ಮಾಡ್ತಾ ಇದ್ದಾರೆ ಎಂದು ಅಟೆಂಡ್ ಮಾಡಿ ಕಿವಿಗೆ ಇಟ್ಟುಕೊಂಡಳು. ಅಲ್ಲಿ ಜ್ವಾಲಾಮುಖಿಗೆ ಸ್ಫೋಟಿಸಿತು. ನಕ್ಷತ್ರ ಇದನ್ನು ಸ್ವಲ್ಪವೂ ನಿರೀಕ್ಷಿಸಿರಲಿಲ್ಲ. ಬೆಳಗಿನಿಂದ ಅವಳ ಬಳಿ ಮೃದುವಾಗಿ ಮಾತನಾಡಿದವನು ಈಗ್ಯಾಕೋ ಜ್ವಾಲಾಮುಖಿಯಂತೆ ಸಿಡಿಯುತ್ತಿದ್ದನು ಅಥರ್ವ. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.